Dear friends, welcome to Inquest. ಈ ತರಗತಿಯಲ್ಲಿ ನಾವು 12 ಮತ್ತು 13ನೇ ಜೂನ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 183, and we appreciate Shivkumar, Veerasheva, Sushmita, Basamma, Umesh, Gajanand, Pavan, Giriraj, Murthy, Pradhan, and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ. ಈ ಒಂದು ಭದ್ರತಾ ಮಂಡಳಿಗೆ ಹೊಸ ಸದಸ್ಯ ರಾಷ್ಟ್ರಗಳನ್ನ ಅಥವಾ ನ್ಯೂ ಎಲೆಕ್ಟೆಡ್ ಮೆಂಬರ್ಸ್ ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿರ್ತವೆ. ಅದರಲ್ಲಿ 5 ಆರ್ ಪರ್ಮನೆಂಟ್ ಮೆಂಬರ್ಸ್, ಮಿಕ್ಕಿದ 10 ನಾವು ನಾನ್ ಪರ್ಮನೆಂಟ್ ಕಾಯಂ ಸದಸ್ಯರು, ಕಾಯಂ ಇಲ್ಲದ ಸದಸ್ಯ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಈಗ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಲ್ಲಿ 5 ರಾಷ್ಟ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಕಾರಣ ಏನು ಅಂದ್ರೆ 2023 ಜನವರಿ 1ಕ್ಕೆ 5 ರಾಷ್ಟ್ರಗಳು ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ತವೆ. ಆ ರಾಷ್ಟ್ರಗಳನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಈಗ 5 ರಾಷ್ಟ್ರಗಳನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟು ಬೇಗ ಈ 5 ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಈಕ್ವೇಡರ್, ಜಪಾನ್, ಮಾಲ್ಟಾ, ಮೊಜಾಂಬಿಕ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಆಯ್ಕೆ ಆಗಿದ್ರು ಕೂಡ ತಮ್ಮ ಸದಸ್ಯತ್ವವನ್ನ ಅವು ಪಡೆದುಕೊಳ್ತಕ್ಕಂಥದ್ದು ಜನವರಿ 1, 2023ರಿಂದ ದೇ ಆರ್ ಗೋಯಿಂಗ್ ಟು ಬಿಕಮ್ ದಿ ಮೆಂಬರ್ಸ್ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಈ ಒಂದು ಮೆಂಬರ್ಶಿಪ್ ಎಷ್ಟು ವರ್ಷಗಳ ಕಾಲ ಇರಲಿದೆ ಅಂತ ಪ್ರಶ್ನೆ ಕೇಳಿದ್ರೆ 2 years ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅಂದ್ರೆ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರತಕ್ಕಂಥ ಪಾಯಿಂಟ್ ಏನು ಅಂದ್ರೆ ನಾನ್ ಪರ್ಮನೆಂಟ್ ಅಥವಾ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳ ಟೆನ್ಯೂರ್ ಬಂದು 2 ವರ್ಷಗಳಿರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈಗ ಆಯ್ಕೆ ಆಗಿರ್ತಕ್ಕಂಥ 5 ರಾಷ್ಟ್ರಗಳು ಎಲೆಕ್ಟೆಡ್ ಅನ್ಅಪೋಸ್ಡ್ ಅಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಕಾರಣ ಏನು ಅಂದ್ರೆ 2023 ಜನವರಿ 1ಕ್ಕೆ ಇಂಡಿಯಾ, ಐರ್ಲೆಂಡ್, ಕೆನ್ಯಾ, ಮೆಕ್ಸಿಕೋ ಮತ್ತೆ ನಾರ್ವೆ ಆರ್ ಗೋಯಿಂಗ್ ಟು ಲೂಸ್ ದೇರ್ ಮೆಂಬರ್ಶಿಪ್. ಅವು ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ಳೋದ್ರಿಂದ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಈಗ 5 ರಾಷ್ಟ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ದೋ ದೇ ಆರ್ ಎಲೆಕ್ಟೆಡ್ ಅನ್ಅಪೋಸ್ಡ್ ಅಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿದ್ರು ಕೂಡ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿರುತ್ತೆ ಅದರಲ್ಲಿ ದೇ ಶುಡ್ ಅಚೀವ್ ಅಥವಾ ಸ್ಕೋರ್ ಮೋರ್ ದನ್ 2/3 ಮೆಜಾರಿಟಿ ಅಂದ್ರೆ 3/2 ಬೆಂಬಲವನ್ನ ಅವು ಪಡೆದುಕೊಂಡ್ರೆ ಮಾತ್ರ ಸದಸ್ಯ ರಾಷ್ಟ್ರಗಳಾಗಿ ಕನ್ವರ್ಟ್ ಆಗ್ತವೆ. ಹಾಗಿದ್ರೆ ಈಗ ಆಯ್ಕೆ ಆಗಿರ್ತಕ್ಕಂಥ ಈ 5 ರಾಷ್ಟ್ರಗಳು ಎಷ್ಟೆಷ್ಟು ಮತಗಳನ್ನ ಪಡೆದುಕೊಂಡಿದ್ದೇವೆ ಅನ್ನೋದನ್ನ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಸೇಕ್ ಇಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವಿಶ್ವಸಂಸ್ಥೆಯಲ್ಲಿ ನಾವು ಪ್ರಮುಖವಾಗಿ 6 ಪ್ರಿನ್ಸಿಪಲ್ ಆರ್ಗನ್ಸ್ ಅಥವಾ 6 ಪ್ರಮುಖ ಅಂಗಗಳನ್ನ ನೋಡಬಹುದಾಗಿರುತ್ತೆ. ಅದರಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಒಂದು ಅಂಗವಾಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಎನ್ಶೋರ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಬಟ್ ಅದು ಬರೀ ಅಷ್ಟೇ ಕೆಲಸ ಮಾಡೋದಿಲ್ಲ, ಅದ್ರ ಜೊತೆ ಬೇರೆ ಅಡಿಷನಲ್ ಆಕ್ಟಿವಿಟೀಸ್ ಕೂಡ ಮಾಡ್ತಾ ಬರುತ್ತೆ. ಸೊ ಏನೇನು ಅಡಿಷನಲ್ ಆಕ್ಟಿವಿಟೀಸ್ ಮಾಡುತ್ತೆ ಅಂದ್ರೆ ರೆಕಮೆಂಡಿಂಗ್ ದಿ ಅಡ್ಮಿಷನ್ ಆಫ್ ನ್ಯೂ UN ಮೆಂಬರ್ಸ್ ಟು ದಿ ಜನರಲ್ ಅಸೆಂಬ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಆ ಸಾಮಾನ್ಯ ಸಭೆಗೆ ಸದಸ್ಯರನ್ನ ಪ್ರವೇಶ ಮಾಡ್ತಕ್ಕಂಥ ಶಿಫಾರಸನ್ನ ಮಾಡ್ತಕ್ಕಂಥ ಒಂದು ಅಧಿಕಾರ ಅಥವಾ ಅಥಾರಿಟಿ ಕೂಡ ಸೆಕ್ಯೂರಿಟಿ ಕೌನ್ಸಿಲ್ಗೆ ಇರುತ್ತೆ. ಸೊ ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಗೆ ಒಂದು ಕಾನೂನು ಕಟ್ಟಳೆಗಳಿರುತ್ತೆ. ಅದನ್ನ UN ಚಾರ್ಟರ್ ಅಥವಾ ಭಾರತಕ್ಕೆ ಹೇಗೆ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಇರುತ್ತೋ ಅದೇ ರೀತಿ ವಿಶ್ವಸಂಸ್ಥೆಗೆ ತನ್ನದೇ ಆದ ಚಾರ್ಟರ್ ಇರುತ್ತೆ. ಈ ಚಾರ್ಟರ್ ನಲ್ಲಿ ಏನಾದ್ರೂ ತಿದ್ದುಪಡಿಗಳು ಅಥವಾ ಬದಲಾವಣೆಗಳನ್ನು ಮಾಡ್ಬೇಕಾದ್ರೆ ಅದನ್ನ ಅನುಮೋದನೆ ಮಾಡ್ತಕ್ಕಂಥದ್ದು ಅಥವಾ ಅಪ್ರೂವ್ ಮಾಡ್ತಕ್ಕಂಥ ಅಧಿಕಾರ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಇರುತ್ತೆ. ಸೊ ಅದಾದ್ಮೇಲೆ as I told you before, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಪ್ರಮುಖ ಜವಾಬ್ದಾರಿ ಏನಂದ್ರೆ ರಾಷ್ಟ್ರಗಳ ಮಧ್ಯೆ ಪೀಸ್ ಕೀಪಿಂಗ್ ಅಥವಾ ಶಾಂತಿ ಪಾಲನೆಯನ್ನ ಎನ್ಶೂರ್ ಮಾಡ್ತಕ್ಕಂಥದ್ದು ಇದರ ಒಂದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಇಫ್ ಇಟ್ ಈಸ್ ಫೌಂಡ್ ಎನಿ ಕಂಟ್ರಿ ವೈಲೇಟಿಂಗ್ ದಿಸ್ ಪೀಸ್ ಕೀಪಿಂಗ್ ಅಂದ್ರೆ ಈ ರೀತಿಯ ಶಾಂತಿ ಪಾಲನೆಯನ್ನ ವೈಲೇಟ್ ಮಾಡ್ತಕ್ಕಂಥ ರಾಷ್ಟ್ರಗಳ ಮೇಲೆ ಸ್ಯಾಂಕ್ಷನ್ಸ್ ಅಥವಾ ನಿರ್ಬಂಧಗಳನ್ನ ಹೇರ್ತಕ್ಕಂಥ ಒಂದು ಅಧಿಕಾರ ಕೂಡ ಇದಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯುದ್ಧ ಆದಾಗ ರಷ್ಯಾ ಮೇಲೆ
ಸಾಕಷ್ಟು ಸ್ಯಾಂಕ್ಷನ್ಸ್ ಅಥವಾ ನಿರ್ಬಂಧಗಳನ್ನ ಹೇರಿರ್ತಾರೆ. ಆ ನಿರ್ಬಂಧಗಳನ್ನ ಹೇರ್ತಕ್ಕಂತ ಒಂದು ಅಥಾರಿಟಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಇರುತ್ತೆ. ಅದಾದ್ಮೇಲೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಒಂದು ವಿಶೇಷತೆ ಏನಂದ್ರೆ, ಇದರಿಂದ ಏನಾದ್ರೂ ರೆಸಲ್ಯೂಷನ್ಸ್ ಅಥವಾ ಯಾವುದೇ ನಿರ್ಧಾರಗಳನ್ನ ಇಲ್ಲಿ ಕೈಗೊಂಡ್ರೆ ಆ ನಿರ್ಧಾರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಮೆಂಬರ್ ನೇಷನ್ಸ್ ಅಥವಾ ಸದಸ್ಯ ರಾಷ್ಟ್ರಗಳೇನಿರ್ತವೆ ಅವರು ಚಾಚೂ ತಪ್ಪದೆ ಅವುಗಳನ್ನ ಪಾಲಿಸಲೇಬೇಕಾಗತ್ತೆ. ಸೊ ಅದನ್ನ ನಾವು ಬೈಂಡಿಂಗ್ ರೆಸಲ್ಯೂಷನ್ಸ್ ಅಥವಾ ಬಂಧಿಸುವ ನಿರ್ಣಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ವಿಶ್ವಸಂಸ್ಥೆಯ ಅಡಿಯಲ್ಲಿ 6 ಪ್ರಮುಖ ಅಂಗಸಂಸ್ಥೆಗಳಿರ್ತವೆ ಅಂತ ಹೇಳಿದ್ದೆ. ಸೊ ಇದರಲ್ಲಿ ಮಿಕ್ಕಿದ 5 ಅಂಗಸಂಸ್ಥೆಗಳೇನಿರ್ತವೆ ಅದರಲ್ಲಿ ನಡೀತಕ್ಕಂತ ರೆಸಲ್ಯೂಷನ್ಸ್ ಏನಿರ್ತವೆ ಅದನ್ನ ಮೆಂಬರ್ ನೇಷನ್ಸ್ ಪಾಲನೆ ಆದ್ರೂ ಮಾಡ್ಬೋದು, ಮಾಡದೆ ಕೂಡ ಇರ್ಬೋದು. ಆದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಏನಾದ್ರೂ ನಿರ್ಧಾರಗಳನ್ನ ಕೈಗೊಂಡ್ರೆ ಅದರ ಸದಸ್ಯ ರಾಷ್ಟ್ರಗಳು ಅದನ್ನ ಚಾಚೂ ತಪ್ಪದೆ ಪಾಲನೆ ಮಾಡಲೇಬೇಕಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ ಈ ಒಂದು ವರ್ಲ್ಡ್ ವಾರ್ 2 ಅಂದ್ರೆ ವಿಶ್ವ ಯುದ್ಧ 2ರ ನಂತರ ಇದು ಸ್ಥಾಪನೆ ಆಗಿರುತ್ತೆ. ಈವನ್ ವಿಶ್ವಸಂಸ್ಥೆ ಕೂಡ ಈ ಒಂದು ವಿಶ್ವ ಯುದ್ಧ 2ರ ನಂತರ ಸ್ಥಾಪನೆ ಆಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಈ ರೀತಿಯ ಕಾರ್ಯಾಚರಣೆ ನಡೆಸ್ತಕ್ಕಂತ ಸಂಸ್ಥೆ ಇರ್ಲಿಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಇತ್ತು. ಅದನ್ನ ನಾವು ಏನಂತ ಕರಿತಾ ಇದ್ವಿ ಅಂದ್ರೆ ಲೀಗ್ ಆಫ್ ನೇಷನ್ಸ್ ಅಂತ ಕರಿತಾ ಇದ್ವಿ. ಬಟ್ ಲೀಗ್ ಆಫ್ ನೇಷನ್ಸ್ ಅಂತಕ್ಕಂಥದ್ದು ವೈಫಲ್ಯ ಆಗಿರ್ತಕ್ಕಂಥ ಕಾರಣದಿಂದ ವಿಶ್ವಸಂಸ್ಥೆ ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಸ್ಥಾಪನೆ ಮಾಡಲಾಗುತ್ತೆ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ತನ್ನ ಮೊದಲ ಶೃಂಗಸಭೆ ಅಥವಾ ಫಸ್ಟ್ ಸೆಷನ್ ಅಥವಾ ಅಧಿವೇಶನವನ್ನ 17 ಜನವರಿ 1946ರಲ್ಲಿ ನಡೆಸಿರುತ್ತೆ. ಸೊ ಇದರಲ್ಲಿ 15 ಮೆಂಬರ್ ನೇಷನ್ಸ್ ಇರುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಇದರಲ್ಲಿ 5 ಮೆಂಬರ್ ನೇಷನ್ಸ್ ಕಾಯಂ ಅಥವಾ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಹೊಂದಿರ್ತಾರೆ. ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಚೈನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಹೊಂದಿರತಕ್ಕಂತ ರಾಷ್ಟ್ರಗಳಾಗಿರ್ತವೆ. ಸೊ ಈ ಪರ್ಮನೆಂಟ್ ಮೆಂಬರ್ಶಿಪ್ ಹೊಂದಿರತಕ್ಕಂತ ರಾಷ್ಟ್ರಗಳಿಗೆ ಒಂದು ವಿಶೇಷವಾದ ಪವರ್ ಇರುತ್ತೆ. ಅದನ್ನ ನಾವು ವೆಟೋ ಅಥವಾ ನಿರ್ಬಂಧಿಸುವ ಶಕ್ತಿ ಅಥವಾ ಅಥಾರಿಟಿ ಅಂತ ಕರಿತೇವೆ. ಏನಿದು ವೆಟೋ ಪವರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯುನೈಟೆಡ್ ನೇಷನ್ಸ್ಗೆ ಇವಾಗ ಹೊಸ ಸದಸ್ಯರನ್ನ ಅಥವಾ ನ್ಯೂ ಮೆಂಬರ್ಸ್ ನ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ರೆ ಈ 5 ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ಅದನ್ನ ಅಪೋಸ್ ಮಾಡ್ಬೋದು ಅಥವಾ ಅದನ್ನ ಅವಾಯ್ಡ್ ಮಾಡ್ಬೋದು. ಅಪೋಸ್ ಮಾಡಿದಾಗ ಆ ರಾಷ್ಟ್ರವನ್ನ ವಿಶ್ವಸಂಸ್ಥೆಗೆ ಅಧಿಕೃತ ರಾಷ್ಟ್ರವಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ಪವರ್ ಅನ್ನ ನಾವು ವೆಟೋ ಪವರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಸೊ ದೇ ಕ್ಯಾನ್ ಆಲ್ಸೋ ವೆಟೋ ಆನ್ ನಾಮಿನೀಸ್ ಫಾರ್ ದಿ ಆಫೀಸ್ ಆಫ್ ದಿ ಸೆಕ್ರೆಟರಿ ಜನರಲ್. ಅಂದ್ರೆ ಈ ಒಂದು ಸೆಕ್ರೆಟರಿ ಜನರಲ್ ಏನಿರುತ್ತೆ ಅಂದ್ರೆ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಏನಿರುತ್ತೆ ಈ ಒಂದು ಹುದ್ದೆಗೆ ಆಯ್ಕೆ ಆಗ್ತಕ್ಕಂತ ವ್ಯಕ್ತಿ ಏನಿರ್ತಾರೆ ಅವ್ರನ್ನೂ ಕೂಡ ನಾಮನಿರ್ದೇಶಿತ ಅಥವಾ ನಾಮಿನಿ ಏನಿರ್ತಾರೆ ಅವ್ರನ್ನೂ ಕೂಡ ಅಪೋಸ್ ಮಾಡ್ತಕ್ಕಂತ ಒಂದು ವಿಶೇಷವಾದ ಅಧಿಕಾರವನ್ನ ಪರ್ಮನೆಂಟ್ ಮೆಂಬರ್ಸ್ ಅಥವಾ ಕಾಯಂ ಸದಸ್ಯರಿಗೆ ಮಾತ್ರ ನೀಡಿರ್ತಾರೆ. Now, other 10 members are elected on a regional basis for a term of 2 years. ಅಂದ್ರೆ ಉಳಿದ 10 ಸದಸ್ಯ ರಾಷ್ಟ್ರಗಳನ್ನ 2 ವರ್ಷಗಳ ಅವಧಿಗೆ ಜಾಗತಿಕವಾಗಿ ಅಂದ್ರೆ ಗ್ಲೋಬಲಿ ಪ್ರದೇಶಿವಾರು ಅಂದ್ರೆ ಪ್ರಾದೇಶಿಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅದಾದ್ಮೇಲೆ ಈ ರಿಟೈರಿಂಗ್ ಮೆಂಬರ್ಸ್ ಏನಿರ್ತಾರೆ, ಫಾರ್ ಎಕ್ಸಾಂಪಲ್ ಭಾರತ ರಾಷ್ಟ್ರ 2023 ಜನವರಿ 1ಕ್ಕೆ ರಿಟೈರ್ ಆಗುತ್ತೆ ಅಥವಾ ತನ್ನ ಸದಸ್ಯತ್ವವನ್ನ ಕಳೆದುಕೊಳ್ಳುತ್ತೆ. ಸೊ ಅದು 2024ಕ್ಕೆ ಮತ್ತೆ ಚುನಾವಣೆಯಲ್ಲಿ ಅಂದ್ರೆ ರೀ ಎಲೆಕ್ಟ್ ಆಗ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಮತ್ತೆ ಅದು ರೀ ಎಲೆಕ್ಷನ್ ಆಗ್ಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಅದಾದ್ಮೇಲೆ ಈ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಪ್ರೆಸಿಡೆನ್ಸಿ ಅಥವಾ ಅಧ್ಯಕ್ಷತೆ ಏನಿರುತ್ತೆ ಇದು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅಂದ್ರೆ ಮೆಂಬರ್ ನೇಷನ್ಸ್ ಏನಿರುತ್ತೆ ಇದು ಒಂದು ಮೆಂಬರ್ ನೇಷನ್ ಇಂದ ಇನ್ನೊಂದು ಮೆಂಬರ್ ನೇಷನ್ಗೆ ಪ್ರತಿ ತಿಂಗಳು ಚೇಂಜ್ ಆಗುತ್ತೆ. ಅಂದ್ರೆ ಎವ್ರಿ ಮಂತ್ ಇದು ಚೇಂಜ್ ಆಗ್ತಾ ಇರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ದಟ್ ಯು ನೀಡ್ ಟು ರಿಮೆಂಬರ್. ಹಾಗಿದ್ರೆ ಈ ಒಂದು ಯುನೈಟೆಡ್ ನೇಷನ್ ನಾನು ಹೇಳ್ದೆ ಮುಂಚೆನೆ ಈ ಪೀಸ್ ಕೀಪಿಂಗ್ ಅಥವಾ ಶಾಂತಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಶಾಂತಿ ಪಾಲನೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಹಾಗಿದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ತನ್ನದೇ ಆದ ಮಿಲಿಟರಿ ಇರುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ದಿ ಆನ್ಸರ್ ಈಸ್ ನೋ. ಅದಕ್ಕೆ ಯಾವುದೇ ರೀತಿಯ ತನ್ನದೇ ಆದ ಮಿಲಿಟರಿ ಇರೋದಿಲ್ಲ. ಇದೇನ್ ಮಾಡುತ್ತಂದ್ರೆ ಮೆಂಬರ್ ನೇಷನ್ಸ್ ಏನಿರ್ತಾರೆ ಅಂದ್ರೆ ಸದಸ್ಯ ರಾಷ್ಟ್ರಗಳು ಏನಿರ್ತಾರೆ ಅವರ ಒಂದು ಮಿಲಿಟರಿಯನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಸೊ ಭಾರತ ರಾಷ್ಟ್ರದಿಂದನೂ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಮಿಲಿಟರಿಯನ್ನ ನಾವು ಕೊಟ್ಟಿರ್ತೇವೆ. ಅಂಡ್ ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಯಾಲರಿ ಏನಿರುತ್ತೆ ಅದನ್ನ ಮಾತ್ರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ವತಿಯಿಂದ ಇಂಡಿಪೆಂಡೆಂಟ್ ಆಗಿ ನೀಡಲಾಗುತ್ತೆ. ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಹ್ಯಾಸ್ ನೋ
ಇಟ್ ಹ್ಯಾಸ್ ನೋ ಇಟ್ಸ್ ಓನ್ ಮಿಲಿಟರಿ ಪವರ್, ಅಂದ್ರೆ ತನ್ನದೇ ಆದ ಒಂದು ಮಿಲಿಟರಿ ಪವರ್ ಅನ್ನ ಅದು ಹೊಂದಿರೋದಿಲ್ಲ. ಸೊ ಹಾಗಿದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮಿಲಿಟರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್. ಹಾಗಿದ್ರೆ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಈ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ ಅಂದ್ರೆ ಶಾಂತಿ ಪಾಲನಾ ಪಡೆ ಏನಿರುತ್ತೆ, ಇದಕ್ಕೆ 1998ರಲ್ಲಿ ಇನ್ 1988 ನೊಬೆಲ್ ಪೀಸ್ ಪ್ರೈಸ್ ಕೂಡ ಕೊಟ್ಟಿರ್ತಾರೆ. ಸೊ ಇಷ್ಟು ಮಾಹಿತಿ ನಾವು UN ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಹಾಗಿದ್ರೆ ಇದರ ಪರ್ಮನೆಂಟ್ ಸದಸ್ಯರು ಯಾರ್ಯಾರು, ನಾನ್ ಪರ್ಮನೆಂಟ್ ಮೆಂಬರ್ಸ್ ಯಾರ್ಯಾರು ಅಂತ ಕೊಟ್ಟಿರ್ತೇವೆ. ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಲ್ಲಿ ಪ್ರಸ್ತುತವಾಗಿ ಇಂಡಿಯಾ ಕೂಡ ಇರುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಮೆಂಬರ್ಶಿಪ್ ಇನ್ ನೆಕ್ಸ್ಟ್ ಇಯರ್ January 1st. ಹಾಗಿದ್ರೆ ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನ ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಸೊ ಮ್ಯಾಪ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ನಡೆದ UPSC ಪರೀಕ್ಷೆಯಲ್ಲೂ ಕೂಡ ಬಾರ್ಡರ್ ಕಂಟ್ರೀಸ್ ನ ಕೇಳಿರ್ತಕ್ಕಂಥ ಎಕ್ಸಾಂಪಲ್ ಇರುತ್ತೆ. ಸೊ ಅದರಿಂದ ಯಾವ್ಯಾವ ಕಂಟ್ರಿ ನ್ಯೂಸ್ ಅಲ್ಲಿ ಇರುತ್ತೆ ಅದರ ಬಾರ್ಡರ್ಸ್ ನಾವು ನೋಡ್ತಾ ಬಂದ್ರೆ ಸೊ ಎಕ್ಸಾಮ್ ಟೈಮಿಂಗ್ ಈ ಮ್ಯಾಪ್ ಅನ್ನತಕ್ಕಂಥದ್ದು ನಮ್ಗೆ ಫೆಮಿಲಿಯರ್ ಆಗುತ್ತೆ. ಸೊ ಹಾಗಿದ್ರೆ ಈಗ ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರಗಳು, ಸೊ ಈ ಸೌತ್ ಅಮೆರಿಕಾದಲ್ಲಿ ನಾವು ಈಕ್ವೆಡರ್ ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಮೆಡಿಟೇರಿಯನ್ ಸಿ ಪಕ್ಕ ನಾವು ಮಾಲ್ಟಾವನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಂಬರ್ 4 ಅಂತ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಸ್ವಿಟ್ಜರ್ಲ್ಯಾಂಡ್. ಸೊ ಆ ನೇಮ್ ಬಿಗ್ ಆಗಿರೋದ್ರಿಂದ 4 ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಅದಾದ್ಮೇಲೆ ಜಪಾನ್ ನ ಇಲ್ಲಿ ನೋಡ್ಬೋದಾಗಿರುತ್ತೆ, ಇದೊಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಅದಾದ್ಮೇಲೆ ವಿ ಕ್ಯಾನ್ ಸಿ ಮೊಜಾಂಬಿಕ್. ಸೊ ಇದು ಸೌತ್ ಅಮೆರಿಕಾ, ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ, ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇಷ್ಟು ರಾಷ್ಟ್ರಗಳು ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರುತ್ತೆ. ಹಾಗಿದ್ರೆ ಈ ಎಲ್ಲ ರಾಷ್ಟ್ರಗಳ ಬಾರ್ಡರ್ ಕಂಟ್ರೀಸ್ ನ ನಾವು ನೋಡೋದಾದ್ರೆ, ಈಕ್ವೇಡರ್ 2 ರಾಷ್ಟ್ರಗಳೊಂದಿಗೆ ಬಾರ್ಡರ್ ನ ಶೇರ್ ಮಾಡ್ಕೊಳ್ಳುತ್ತೆ, ಒಂದು ಕೊಲಂಬಿಯಾ, ಇನ್ನೊಂದು ಪೆರು ಆಗಿರುತ್ತೆ. ಅದಾದ್ಮೇಲೆ ಜಪಾನ್ ಐಲ್ಯಾಂಡ್ ನೇಷನ್ ಆಗಿರೋದ್ರಿಂದ ಇದು ಭೂಮಿಯ ಮುಖಾಂತರ ಯಾವುದೇ ರಾಷ್ಟ್ರಕ್ಕೂ ತನ್ನ ಗಡಿಯನ್ನ ಶೇರ್ ಇರೋದಿಲ್ಲ. ಸೊ ಇದರಿಂದ ಇಟ್ಸ್ ಅ ಲಕ್ಕಿ ಕಂಟ್ರಿ ಅಂತ ಹೇಳ್ಬೋದು, ಯಾಕಂದ್ರೆ ಯಾವುದೇ ರೀತಿಯ ಬಾರ್ಡರ್ ಇಶ್ಯೂಸ್ ಬರೋದಿಲ್ಲ. ಈವನ್ ಮಾಲ್ಟಾ ಕೂಡ ಸೊ ಮೆಡಿಟೇರಿಯನ್ ಸಿ ಪಕ್ಕದಲ್ಲಿರುತ್ತೆ. ಸೊ ಇದು ಕೂಡ ಯಾವುದೇ ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿರೋದಿಲ್ಲ. ಅದಾದ್ಮೇಲೆ ಮೊಜಾಂಬಿಕ್, ಸೊ ಇದು ವೆರಿ ಇಂಪಾರ್ಟೆಂಟ್. ಮೊಜಾಂಬಿಕ್ ಬಹಳ ರಾಷ್ಟ್ರಗಳೊಂದಿಗೆ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಾಜಿಲ್ಯಾಂಡ್, ಇಟ್ಸ್ ನಾಟ್ ಸ್ವಿಟ್ಜರ್ಲ್ಯಾಂಡ್, ಇದು ಸ್ವಾಜಿಲ್ಯಾಂಡ್ ಆಗಿರುತ್ತೆ. ಅದಾದ್ಮೇಲೆ ಸೌತ್ ಆಫ್ರಿಕಾ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಜಿಂಬಾಬ್ವೆ ಜೊತೆ ಮಾಡ್ಕೊಳ್ಳುತ್ತೆ, ಜಾಂಬಿಯಾ ಜೊತೆ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಮಧ್ಯದಲ್ಲಿ ಇಲ್ಲಿ ಮಾಲ್ವಿ ಅಂತ ಒಂದು ಕಂಟ್ರಿ ಇರುತ್ತೆ. ಅದಾದ್ಮೇಲೆ ತಂಜೇನಿಯಾ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ಮೊಜಾಂಬಿಕ್ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಸ್ವಿಟ್ಜರ್ಲ್ಯಾಂಡ್ ಬಂದಾಗ ಫ್ರಾನ್ಸ್, ಜರ್ಮನಿ, ಇಟಲಿ ಜೊಂದಿಗೆ ಆಸ್ಟ್ರಿಯಾ, ಇಲ್ಲೊಂದು ಕಂಟ್ರಿ ಇದೆ, ಆಸ್ಟ್ರಿಯಾ ಒಂದಿಗೆ ಇದು ತನ್ನ ಬೌಂಡ್ರಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ರೈಟ್ ದಿ ಕ್ಯಾಪಿಟಲ್ ಸಿಟೀಸ್ ಅಂಡ್ ಕರೆನ್ಸೀಸ್ ಆಫ್ ದೀಸ್ 5 ಕಂಟ್ರೀಸ್. ಈ 5 ರಾಷ್ಟ್ರಗಳ ರಾಜಧಾನಿಗಳು ಮತ್ತೆ ಅವುಗಳ ಕರೆನ್ಸಿ ಅಥವಾ ನಾಣ್ಯ ಅಂತ ನಾವೇನ್ ಕರಿತೀವಿ. ಸೊ ಅದನ್ನ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿರ್ತಾರೆ. ಈ ಒಂದು ಹೊಸ ಇನಿಷಿಯೇಟಿವ್ ನ ನಾವು ಈಸ್ 5.0 ಅಂತ ಕರಿತೀವಿ. ಸೊ ಇದನ್ನ ನಾವು ಕಾಮನ್ ರಿಫಾರ್ಮ್ಸ್ ಅಜೆಂಡಾ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಸುಧಾರಣೆಗಳ ಕಾರ್ಯಸೂಚಿ ಅಂತ ಕರಿತೀವಿ. ನಾವು ವಾಟ್ ಈಸ್ ಈಸ್ ಅಥವಾ ಈಸಿ 5.0 ಅಂತ ನೋಡ್ತಾ ಬರೋಣ. ಸೊ ಈಸಿ 5.0 ನ ನಾವು ಕಾಮನ್ ರಿಫಾರ್ಮ್ಸ್ ಅಜೆಂಡಾ, ಆಸ್ ಐ ಟೋಲ್ಡ್ ಯು ಬಿಫೋರ್, this program has been developed for public sector banks. ಅಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಕಾಂಪೊನೆಂಟ್ ನ ನಾವು ಈಸ್ 5.0 ಅಂತ ಕರಿತೀವಿ. ಇದನ್ನ ಈಸ್ ನೆಕ್ಸ್ಟ್ ಅನ್ನೋ ಒಂದು ಕಾರ್ಯಕ್ರಮ ಅಥವಾ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಇದರ ಒಂದು ಫುಲ್ ಫಾರ್ಮ್ ಏನು ಅಂದ್ರೆ ಎನ್ಹಾನ್ಸ್ಡ್ ಆಕ್ಸೆಸ್ ಅಂಡ್ ಸರ್ವಿಸ್ ಎಕ್ಸಲೆನ್ಸ್ ಅಂತ ಕರಿತೀವಿ. ಅಂದ್ರೆ ವರ್ಧಿತ ಪ್ರವೇಶ ಮತ್ತು ಸೇವಾ ಉತ್ಕೃಷ್ಟತೆ ಅಂತ ಕರಿತೀವಿ. ಅಂದ್ರೆ ಬ್ಯಾಂಕಿಂಗ್ ಅಲ್ಲಿ ಪಾಲ್ಗೊಳ್ತಕ್ಕಂತ ಒಂದು ಸಂಖ್ಯೆ ಜಾಸ್ತಿ ಆಗಬೇಕು, ಮತ್ತೆ ಪಾಲ್ಗೊಂಡ ನಂತರ ಅದರ ಒಂದು ಸರ್ವಿಸ್ ಅಥವಾ ಸೇವೆ ಏನಿರುತ್ತೆ ಅದು ಉತ್ಕೃಷ್ಟವಾಗಿರ್ಬೇಕು ಅನ್ನೋ ಒಂದು ಆಬ್ಜೆಕ್ಟಿವ್ ನ ಇಟ್ಕೊಂಡು ಈ ರೀತಿಯ ಈಸ್ 5.0 ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಎವಾಲ್ವ್ಡ್ ಓವರ್ 4 annual editions ಫ್ರಮ್ ಫಿನಾನ್ಷಿಯಲ್ ಇಯರ್ 2019 to 2022. ಅಂದ್ರೆ ಈ ಒಂದು ಈಸ್ 5.0 ನ ಆಗಿಂದಾಗ್ಲೇ ರಚನೆ ಮಾಡಿರ್ತಕ್ಕಂಥದ್ದಲ್ಲ, 4 ವರ್ಷಗಳ ಸತತ ಒಂದು ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಇದು ಡೆವಲಪ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದರಲ್ಲಿ 2 ಮೇಜರ್ ಇನಿಷಿಯೇಟಿವ್ಸ್ ಬರುತ್ತೆ. ಅಂದ್ರೆ ಈಸ್ ನೆಕ್ಸ್ಟ್ ಅಲ್ಲಿ ಪ್ರಮುಖವಾಗಿ 2 ಉಪಕ್ರಮಗಳು ಬರುತ್ತೆ. ಸೊ ಒಂದನ್ನ ನಾವು ಈಸ್ 5.0 ಅದನ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ನೊಂದನ್ನ ನಾವು ಬ್ಯಾಂಕ್ ಸ್ಪೆಸಿಫಿಕ್ ಸ್ಟ್ರಾಟಜಿಕ್ 3-year ರೋಡ್ ಮ್ಯಾಪ್ ಅಂತ ಕರಿತೀವಿ. ಅಂದ್ರೆ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ 3 ವರ್ಷಗಳ ಮಾರ್ಗಸೂಚಿ ಅಂತ ಕರಿತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಈಸ್ 5.0 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಸ್ 5.0 ಅಡಿಯಲ್ಲಿ ಇದರ ಪ್ರಮುಖವಾದ ಉದ್ದೇಶ ಏನಂದ್ರೆ,
ಕಸ್ಟಮರ್ ನೀಡ್ಸ್ ಅಂದ್ರೆ ಗ್ರಾಹಕರ ಅಗತ್ಯತೆಗಳನ್ನ ಅರಿತುಕೊಳ್ತಕ್ಕಂಥದ್ದು ಮತ್ತು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ನ ಅಂದ್ರೆ ಗ್ರಾಹಕರ ಅಗತ್ಯಗಳನ್ನ ಪೂರೈಸಲಿಕ್ಕೆ ಹೊಸ ತಂತ್ರಜ್ಞಾನಗಳು ಏನಿದಾವೆ ಅದಕ್ಕೆ ಪ್ರತಿಕ್ರಿಯಿಸ್ತಕ್ಕಂಥ ಒಂದು ಪರಿಸರವನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಆಲ್ಸೋ ಫೋಕಸಸ್ ಆನ್ ಡಿಜಿಟಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಡಿಜಿಟಲ್ ಗ್ರಾಹಕರ ಅನುಭವಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಇನ್ಕ್ಲೂಸಿವ್ ಬ್ಯಾಂಕಿಂಗ್ ಅಂದ್ರೆ ಅಂತರ್ಗತ ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರ್ತಕ್ಕಂಥ ವ್ಯಕ್ತಿಗಳನ್ನ ಅಥವಾ ಜನರನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಸಪೋರ್ಟಿಂಗ್ ಸ್ಮಾಲ್ ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರ್ ಸಣ್ಣ ವ್ಯಾಪಾರ ಮತ್ತು ಕೃಷಿಗೆ ಹೆಚ್ಚು ಬೆಂಬಲವನ್ನ ನೀಡ್ತಕ್ಕಂಥ ಒಂದು ಉದ್ದೇಶದಿಂದ ಈಸ್ 5.0 ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇದನ್ನ ನಾವು ಪಾಲಿವರ್ಸಿಟಿ ಅಂತ ಕರಿತೀವಿ. ಏನಿದು ಪಾಲಿವರ್ಸಿಟಿ ಅಂದ್ರೆ ಇಟ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಜುಕೇಶನಲ್ ಮೆಟಾವರ್ಸ್ ಅಂಡ್ ಭಾರತ್ ಬ್ಲಾಕ್ ಚೈನ್ ನೆಟ್ವರ್ಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಒಂದು ಕಾಲೇಜುಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೂನಿವರ್ಸಿಟಿ ಇರುತ್ತೆ ಅಥವಾ ವಿಶ್ವವಿದ್ಯಾನಿಲಯ ಇರುತ್ತೆ. ಸೊ ಅದೇ ರೀತಿ ವರ್ಚುವಲ್ ಕ್ಲಾಸಸ್ ಏನಿರುತ್ತೆ ಅಂದ್ರೆ ಆನ್ಲೈನ್ ಮುಖಾಂತರ ತರಬೇತಿ ನೀಡ್ತಕ್ಕಂಥ ಸಂಸ್ಥೆಗಳಿಗೆ ಅದೇ ರೀತಿಯ ಒಂದು ಯೂನಿವರ್ಸಿಟಿನ ಡೆವಲಪ್ ಮಾಡಿರ್ತಾರೆ. ಆ ಒಂದು ಯೂನಿವರ್ಸಿಟಿಯನ್ನ ನಾವು ಪಾಲಿವರ್ಸಿಟಿ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ವರ್ಲ್ಡ್ಸ್ ಲಾರ್ಜೆಸ್ಟ್ ಎಜುಕೇಶನಲ್ ಮೆಟಾವರ್ಸ್ ಮತ್ತೆ ಭಾರತ್ ಬ್ಲಾಕ್ ಚೈನ್ ನೆಟ್ವರ್ಕ್ ಆಗಿರುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿರ್ತಾರೆ ಅಂದ್ರೆ IDS ಅಂದ್ರೆ ಇನ್ಫಾರ್ಮೇಶನ್ ಡೇಟಾ ಸಿಸ್ಟಮ್. ಈ ಮಾಹಿತಿ ಡೇಟಾ ಸಿಸ್ಟಮ್ ಅಂದ್ರೆ ಏನು ಅಂತ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ IDS ಲಾಂಚ್ಡ್ ಭಾರತ್ ಬ್ಲಾಕ್ ಚೈನ್ ನೆಟ್ವರ್ಕ್ ಮತ್ತೆ ಪಾಲಿವರ್ಸಿಟಿ. ಸೊ ಇವರ ವತಿಯಿಂದ ಅಂದ್ರೆ IDS ನ ವತಿಯಿಂದ ಭಾರತದ ಬ್ಲಾಕ್ ಚೈನ್ ನೆಟ್ವರ್ಕ್ ಮತ್ತೆ ಪಾಲಿವರ್ಸಿಟಿಯನ್ನ ಈಗ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂದ್ರೆ ಟು ಅಪ್ಸ್ಕಿಲ್ ಆರ್ ರೀಸ್ಕಿಲ್ 1 crore ಸ್ಟೂಡೆಂಟ್ಸ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದ್ರೆ ಈ ಉದಯೋನ್ಮುಖ ತಂತ್ರಜ್ಞಾನಗಳೇನಿದಾವೆ ಅದರಲ್ಲಿ 1 ಕೋಟಿ ವಿದ್ಯಾರ್ಥಿಗಳಿಗೆ ಕೌಶಲ್ಯಗಳನ್ನ ನೀಡ್ತಕ್ಕಂಥ ಅಥವಾ ಕೌಶಲ್ಯಗಳನ್ನ ಹೆಚ್ಚಿಸ್ತಕ್ಕಂಥ ಒಂದು ಉದ್ದೇಶ ಇದಾಗಿರುತ್ತೆ. ಈ ಪಾಲಿವರ್ಸಿಟಿ ಅಂತಕ್ಕಂಥದ್ದು ಇಂಡಿಯಾಸ್ ಲಾರ್ಜೆಸ್ಟ್ ಎಜುಕೇಶನಲ್ ಮೆಟಾವರ್ಸ್ ಆಗಿರುತ್ತೆ. ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಶೈಕ್ಷಣಿಕ ಒಂದು ಮೆಟಾವರ್ಸ್ ಆಗಿರುತ್ತೆ. ಇದರಲ್ಲಿ 100 ಅಕಾಡೆಮಿಕ್ ಪಾರ್ಟ್ನರ್ಸ್ ಗಿಂತ ಜಾಸ್ತಿ ಇರ್ತಾರೆ. ಸೊ 100ಕ್ಕೂ ಹೆಚ್ಚು ಶೈಕ್ಷಣಿಕ ಪಾಲುದಾರರು ಇದರಲ್ಲಿ ವರ್ಚುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ಫಿಸಿಕಲ್ ಬಿಲ್ಡಿಂಗ್ ಆಗ್ಲಿ ಅಥವಾ ಯಾವುದೇ ರೀತಿಯ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರೋದಿಲ್ಲ. ವರ್ಚುವಲ್ ಆಗಿ ಈ ಒಂದು ಮೆಟಾವರ್ಸ್ ಅಥವಾ ಪಾಲಿವರ್ಸಿಟಿಯಲ್ಲಿ ಪಾಲ್ಗೊಳ್ಳಿಕ್ಕೆ 100ಕ್ಕಿಂತ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳು ಅಥವಾ ಪಾಲುದಾರರು ಇದರಲ್ಲಿ ಸೇರ್ಕೊಂಡಿರ್ತಾರೆ. ಹಾಗಿದ್ರೆ ವಾಟ್ ಈಸ್ ಮೆಟಾವರ್ಸ್? ಮೆಟಾವರ್ಸ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೆಟಾವರ್ಸ್ represents a highly interactive 3-dimensional virtual world. ಅಂದ್ರೆ ಈ ಒಂದು ಹೆಚ್ಚು ಸಂವಾದಾತ್ಮಕ ಮತ್ತು 3 ಆಯಾಮದ ಒಂದು ವರ್ಚುವಲ್ ಪ್ರಪಂಚವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಬಿಲ್ಡಿಂಗ್ ನ ನೋಡಿದ್ರೆ ಸೊ ನಾವು ಫಿಸಿಕಲಿ ಅಂದ್ರೆ ಅದೇ ಒಂದು ಬಿಲ್ಡಿಂಗ್ ಗೆ ಎಂಟ್ರಿ ತಗೊಂಡು ಅದನ್ನ ನೋಡ್ಬೋದಾಗಿರುತ್ತೆ. ಸೊ ಅದೇ ಬಿಲ್ಡಿಂಗ್ ನ 3D ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ನಾವು ಕುತ್ಕೊಂಡಿರ್ತಕ್ಕಂಥ ಜಾಗದಲ್ಲಿಯೇ ಆ ಬಿಲ್ಡಿಂಗ್ ಹೇಗಿರುತ್ತೆ ಅನ್ನೋ ಒಂದು ಅನುಭವವನ್ನ ಪಡೆದುಕೊಳ್ಬೋದಾಗಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮೆಟಾವರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಮೆಟಾವರ್ಸ್ ನ ಪ್ರಮುಖವಾಗಿ ಲ್ಯಾಂಡ್ ಟ್ರೇಡಿಂಗ್, ಬಿಲ್ಡಿಂಗ್ಸ್ ಮತ್ತೆ ಅದರ್ ಡಿಜಿಟಲ್ ಅಸೆಟ್ಸ್ ನ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಅಂದ್ರೆ ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೆ ಮತ್ತೆ ಕಟ್ಟಡಗಳನ್ನ ಮತ್ತೆ ಇತರ ಡಿಜಿಟಲ್ ಸ್ವತ್ತುಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ನಾವು ಪರ್ಟಿಕ್ಯುಲರ್ ಆಗಿ ಅದೇ ಬಿಲ್ಡಿಂಗ್ ಹೋಗಿ ಅಥವಾ ಅದೇ ಒಂದು ಜಮೀನಿಗೆ ಹೋಗಿ ನೋಡೋದಕ್ಕಿಂತ ಈ ಮೆಟಾವರ್ಸ್ ನ ಮುಖಾಂತರ ನಾವು ಅದೇ ಒಂದು ಅನುಭವವನ್ನ ಪಡ್ಕೊಳ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಈ ಒಂದು 3D ವರ್ಚುವಲ್ ಸ್ಪೇಸ್ ಸೊಲ್ಯೂಷನ್ಸ್ ಅಂಡ್ ಎನ್ವಿರಾನ್ಮೆಂಟ್ಸ್ ಕ್ರಿಯೇಟೆಡ್ ಬೈ ಯೂಸರ್ಸ್ ಅಂದ್ರೆ ಈ ಒಂದು 3D ವರ್ಷನ್ ಏನಿರುತ್ತೆ ಅಂದ್ರೆ ಈ ವರ್ಚುವಲ್ ಸ್ಥಳಗಳು ಏನಿರುತ್ತೆ ಅದನ್ನ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾರೆ. ಅದನ್ನ ಬಯರ್ಸ್ ನೋಡುವುದರ ಮುಖಾಂತರ ಆ ಫರ್ದರ್ ಡಿಸಿಷನ್ಸ್ ನ ತೆಗೆದುಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಿದ್ರೆ IDS ಅಂದ್ರೆ ಏನು? ಸೊ ಇನ್ಫಾರ್ಮೇಶನ್ ಡೇಟಾ ಸಿಸ್ಟಮ್ ಅಂದ್ರೆ ಈ ಒಂದು ಯೂನಿವರ್ಸಿಟಿ ಅಂತ ನಾವು ಇಷ್ಟೊತ್ತು ಪಾಲಿವರ್ಸಿಟಿ ಅಂತ ಏನ್ ಡಿಸ್ಕಸ್ ಮಾಡಿದ್ವಿ ಅದನ್ನ ಡೆವಲಪ್ ಮಾಡಿರೋರು IDS ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ನಾವು IDS ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಸೊ IDS ಅಂತಕ್ಕಂಥದ್ದು ಒಂದು ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್. ಇದು ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು ಮಿಚಿಗನ್, USA ಮಿಚಿಗನ್ ನಲ್ಲಿ ಇರ್ತಕ್ಕಂಥ ಒಂದು ಬಹುರಾಷ್ಟ್ರೀಯ ನಿಗಮವಾಗಿರುತ್ತೆ. ಪ್ರೊವೈಡಿಂಗ್ ಸರ್ವಿಸಸ್ ಟು ಫಾರ್ಚೂನ್ 500 ಕ್ಲೈಂಟ್ಸ್ ಇನ್ ವೇರಿಯಸ್ ಇಂಡಸ್ಟ್ರೀಸ್ ಸಿನ್ಸ್ 1996 ಅಂದ್ರೆ 1996ರಿಂದ ವಿವಿಧ ಕೈಗಾರಿಕೆಗಳಲ್ಲಿ ಫಾರ್ಚೂನ್ 500 ಗ್ರಾಹಕರಿಗೆ ಸೇವೆ ನೀಡ್ತಾ ಇರ್ತಕ್ಕಂಥ ಒಂದು ನಿಗಮ ಇದಾಗಿರುತ್ತೆ. ಸೊ ಇಟ್ ಈಸ್ ಅ ಲೀಡರ್ ಇನ್ ಎಂಟರ್ಪ್ರೈಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಅಂದ್ರೆ ಇದು ಯಾವ ತಂತ್ರಜ್ಞಾನದ ಮುಖಾಂತರ ಕೆಲಸ ಮಾಡುತ್ತೆ ಅಂದ್ರೆ ಬ್ಲಾಕ್ ಚೈನ್ ತಂತ್ರಜ್ಞಾನದ ಮುಖಾಂತರ ಕೆಲಸ ಮಾಡುತ್ತೆ. ಸೊ ಬ್ಲಾಕ್ ಚೈನ್ ಅಂದ ಕೂಡಲೇ ಇಟ್ ಈಸ್ ಹೈಲಿ ಸೆಕ್ಯೂರ್ ಅಂದ್ರೆ ಇದನ್ನ ಯಾವುದೇ ರೀತಿಯ ಒಂದು
ಏನೋ ಚೇಂಜ್ ಮಾಡ್ಲಿಕ್ಕೆ ಅಥವಾ ಅದನ್ನ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಸೊ ಇದು ಪ್ರಮುಖವಾಗಿ ಬ್ಲಾಕ್ ಚೈನ್, AI ಅಂದ್ರೆ ಕೃತಕ ಬುದ್ಧಿವಂತಿಕೆ, ಮತ್ತೆ ಮಷಿನ್ ಲರ್ನಿಂಗ್, ಮತ್ತೆ ಸೈಬರ್ ಸೆಕ್ಯೂರಿಟಿ ಮತ್ತು ಕ್ಲೌಡ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ IDS ಗೆ ಸಂಬಂಧಪಟ್ಟಂತೆ ಕ್ಲೈಂಟ್ಸ್ ಇನ್ಕ್ಲೂಡ್ ಗವರ್ನಮೆಂಟ್, ಯೂನಿವರ್ಸಿಟಿ, ಸ್ಕೂಲ್ಸ್, ಫಾರ್ಮಾಸ್ಯೂಟಿಕಲ್, ಲಾಜಿಸ್ಟಿಕ್ ಕಂಪನೀಸ್ ಮತ್ತೆ ಮೆಡಿಕಲ್ ಆಫೀಸರ್ಸ್. ಸೊ ಈ IDS ನಲ್ಲಿ ಪ್ರಸ್ತುತವಾಗಿ ನಾವು ವಿವಿಧ ಸರ್ಕಾರಗಳು, ವಿಶ್ವವಿದ್ಯಾನಿಲಯಗಳು, ಶಾಲೆಗಳು, ಔಷಧೀಯ ಕಂಪನಿಗಳು, ಲಾಜಿಸ್ಟಿಕ್ ಕಂಪನಿಗಳು ಮತ್ತೆ ವೈದ್ಯಕೀಯ ಕಚೇರಿಗಳಿಗೆ ಇವು ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹೋಲಿ ರಿಲಿಕ್ಸ್ ಆಫ್ ಲಾರ್ಡ್ ಬುದ್ಧ ಟು ಬಿ ಟೇಕನ್ ಫ್ರಮ್ ಇಂಡಿಯಾ ಟು ಮಂಗೋಲಿಯಾ. ಸೊ ಭಗವಾನ್ ಬುದ್ಧದ ವಿಶೇಷಗಳು ಅಥವಾ ಅವಶೇಷಗಳು ಅಂತ ನಾವೇನ್ ಕರಿತೀವಿ, ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಪವಿತ್ರ ಅವಶೇಷಗಳನ್ನ ಭಾರತದಿಂದ ಮಂಗೋಲಿಯಾಗೆ ಕೊಂಡೊಯ್ಯಲಾಗ್ತಾ ಇದೆ. ಏನು ಕೊಂಡೊಯ್ಯಲಾಗ್ತಾ ಇದೆ ಅದನ್ನೆಲ್ಲ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಸ್ಪೆಷಲ್ ಗೆಸ್ಚರ್ ಟುವರ್ಡ್ಸ್ ಪೀಪಲ್ ಆಫ್ ಮಂಗೋಲಿಯಾ, 4 holy relics of Lord Buddha are being taken from India to Mongolia as a part of celebration of Mongolia Buddha Purnima falling on 14 June 2022. ಅಂದ್ರೆ 14ನೇ ಜೂನ್ 2022ರಲ್ಲಿ ಮಂಗೋಲಿಯಾದಲ್ಲಿ ಬುದ್ಧ ಪೌರ್ಣಿಮಾ ನಡೆಯುತ್ತೆ. ಆ ಒಂದು ಬುದ್ಧ ಪೌರ್ಣಿಮಾ ದಿನದಂದು ಮಂಗೋಲಿಯಾಗೆ ಭಗವಾನ್ ಬುದ್ಧನಿಗೆ ಸಂಬಂಧಪಟ್ಟಂತ 4 ಪವಿತ್ರ ಅವಶೇಷಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ, ದಿಸ್ ಇಸ್ ಲೈಕ್ ಕಲ್ಚರಲ್ ರಿಲೇಷನ್, ಅಂದ್ರೆ ಸಾಂಸ್ಕೃತಿಕವಾಗಿ ನಾವು ದೇಶಗಳೊಂದಿಗೆ ನಮ್ಮ ಒಂದು ಸಂಬಂಧವನ್ನ ಹೆಚ್ಚುಗೊಳಿಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಈ ಒಂದು ಹೋಲಿ ರಿಲಿಕ್ಸ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಡಿಸ್ಪ್ಲೇ ಅಟ್ ದಿ Butsgan temple within the premises of ಗಂಡಾನ್ ಮೊನೆಸ್ಟ್ರಿ. ಅಂದ್ರೆ ಇವುಗಳನ್ನ ಗಂಡಾನ್ ಮಠದ ಆವರಣದಲ್ಲಿ ಬಟ್ಸ್ಗಾನ್ ದೇವಾಲಯ ಅಂತ ಇರುತ್ತೆ, ಈ ಒಂದು ದೇವಾಲಯದಲ್ಲಿ ಇದನ್ನ ಪ್ರದರ್ಶನ ಮಾಡಲಾಗುತ್ತೆ. ಸೊ ಕರೆಂಟ್ಲಿ ಈ ರಿಲಿಕ್ಸ್ ಅಂದ್ರೆ ಈ 4 ರಿಲಿಕ್ಸ್ ನ ಎಲ್ಲಿ ನಾವು ನೋಡ್ಬೋದಾಗಿರುತ್ತೆ ಅಂದ್ರೆ ದೇ ಆರ್ ಹೌಸ್ಡ್ ಇನ್ ದಿ ನ್ಯಾಷನಲ್ ಮ್ಯೂಸಿಯಂ. ದೇ ಆರ್ ನೋನ್ ಆಸ್ ದಿ ಕಪಿಲ್ ವಸ್ತು ರಿಲಿಕ್ಸ್ ಸಿನ್ಸ್ ದೇ ಆರ್ ಫ್ರಮ್ ಸೈಟ್ ಇನ್ ಬಿಹಾರ್, ಫಸ್ಟ್ ಡಿಸ್ಕವರ್ಡ್ ಇನ್ 1898. ಸೊ ಪ್ರಸ್ತುತವಾಗಿ ಇವುಗಳನ್ನ ನಾವು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವುಗಳನ್ನ ನಾವು ಕಪಿಲ್ ವಸ್ತು ಅವಶೇಷಗಳು ಅಂತ ಕರಿತೇವೆ. ಯಾಕೆಂದ್ರೆ ಅವುಗಳನ್ನ ಬಿಹಾರದಲ್ಲಿ 1898ರಲ್ಲಿ ಮೊದಲ ಬಾರಿಗೆ ಪತ್ತೆಯಾದ ಸ್ಥಳದಿಂದ ಈ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಸೊ ಕೊನೆಯ ಬಾರಿಗೆ ಈ ರಿಲಿಕ್ಸ್ ಅನ್ನ ಎಲ್ಲಿ ಕಳ್ಸಿರ್ತಾರೆ ಅಂದ್ರೆ 2012ರಲ್ಲಿ ಶ್ರೀಲಂಕಾಗೂ ಕೂಡ ಈ ರೀತಿಯ ರಿಲಿಕ್ಸ್ ಅನ್ನ ಅವರು ಕೊಂಡೊಯ್ದಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಚೈನಾ ರಿಲೀಸಸ್ ವರ್ಲ್ಡ್ಸ್ ಮೋಸ್ಟ್ ಡೀಟೈಲ್ಡ್ ಮೂನ್ ಮ್ಯಾಪ್. ಸೊ ಚೈನಾ ಇತ್ತೀಚೆಗೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಅದರ ನಕ್ಷೆಯನ್ನ, ಅಂದ್ರೆ ಮುಂಚೆ ಏನಿತ್ತೋ ಅದಕ್ಕಿಂತ ತುಂಬಾ ವಿವರವಾಗಿರ್ತಕ್ಕಂಥ ಒಂದು ನಕ್ಷೆಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಚೈನಾ ಹ್ಯಾಸ್ ರಿಲೀಸ್ಡ್ ನ್ಯೂ ಜಿಯೋಲಾಜಿಕಲ್ ಮ್ಯಾಪ್ ಆಫ್ ಮೂನ್ ಮೋಸ್ಟ್ ಡೀಟೇಲ್ಡ್ ಟು ಡೇಟ್. ಅಂದ್ರೆ ಈ ಒಂದು ದಿನಾಂಕಕ್ಕೆ ತುಂಬಾ ವಿಸ್ತಾರವಾಗಿರ್ತಕ್ಕಂಥ, ಅಂದ್ರೆ ತುಂಬಾ ವಿಸ್ತೃತವಾಗಿರ್ತಕ್ಕಂಥ ಒಂದು ಚಂದ್ರನ ಮ್ಯಾಪ್ ಅನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಇದಕ್ಕಿಂತ ಮುಂಚೆ 2020ರಲ್ಲಿ US ಬಿಡುಗಡೆ ಮಾಡಿದ್ರು. ಅದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ಮೂನ್ ಮ್ಯಾಪ್ ಅನ್ನ ಚೈನಾ ವತಿಯಿಂದ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ವಿಚ್ ಹ್ಯಾಸ್ ಡೀಟೇಲ್ಸ್ ಆಫ್ ಕ್ರೇಟರ್ಸ್ ಅಂಡ್ ಸ್ಟ್ರಕ್ಚರ್ಸ್ ನಾಟ್ ಚಾರ್ಟೆಡ್ ಬಿಫೋರ್. ಅಂದ್ರೆ ಚಂದ್ರ ಅಂದ ಕೂಡಲೇ ನಮಗೆ ಫಸ್ಟ್ ಜ್ಞಾಪಕ ಬರೋದು ಕ್ರೇಟರ್ಸ್, ಅಂದ್ರೆ ಚಂದ್ರನಲ್ಲಿರ್ತಕ್ಕಂಥ ಕಂದಕಗಳು ಮತ್ತೆ ಅದರಲ್ಲಿರ್ತಕ್ಕಂಥ ರಚನೆಗಳು ಏನಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಗುರುತಿಸಲಾಗದ ಅಥವಾ ಇನ್ನೂ ಹೆಚ್ಚು ವಿವರವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ, ಅದನ್ನ USGS ಅಂತ ಕರಿತೀವಿ, ಅಂಡ್ ಆಸ್ಟ್ರಾಲಜಿಯಾಲಜಿ ಸೈನ್ಸ್ ಸೆಂಟರ್ ಹ್ಯಾಡ್ ಫಾರ್ ದ ಫಸ್ಟ್ ಟೈಮ್ ಮ್ಯಾಪ್ಡ್ ಅಂಡ್ ಕ್ಲಾಸಿಫೈಡ್. ಅಂದ್ರೆ ಇದಕ್ಕಿಂತ ಮುಂಚೆ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಮತ್ತು ಆಸ್ಟ್ರೋಜಿಯಾಲಜಿ ಸೈನ್ಸ್ ಸೆಂಟರ್ ಮೊದಲ ಬಾರಿಗೆ 2020ರಲ್ಲಿ ನಾಸಾ ಮತ್ತೆ ಲೂನಾರ್ ಪ್ಲಾನೆಟರಿ ಇನ್ಸ್ಟಿಟ್ಯೂಷನ್ ನ ಸಹಯೋಗದೊಂದಿಗೆ ಚಂದ್ರನ ಒಂದು ಚಿತ್ರಣವನ್ನ 2020ರಲ್ಲಿ ಬಿಡುಗಡೆ ಮಾಡಿದ್ರು. ಈಗ ಚೈನಾ 2022ರಲ್ಲಿ ಅದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ಚಂದ್ರನ ನಕ್ಷೆಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ 2020ಯಲ್ಲಿ ಡಿಜಿಟಲ್ ಮ್ಯಾಪ್ ನ ಏನ್ ರಿಲೀಸ್ ಮಾಡಿರ್ತಾರೋ ಅದು 1:50 lakh ಸ್ಕೇಲ್ ಅಲ್ಲಿ ಇರ್ತದೆ. ಅಂದ್ರೆ 50 ಚಂದ್ರನ ಒಂದು ಸೈಜ್ ಏನಿರುತ್ತೆ ಅದನ್ನ 50 lakhಗೆ ರಿಡ್ಯೂಸ್ ಮಾಡಿದ್ರೆ ಎಷ್ಟಿರುತ್ತೆ ಆ ಪ್ರಮಾಣದ ಒಂದು ಚಂದ್ರನನ್ನ ಅವರು ಬಿಡುಗಡೆ ಮಾಡಿರ್ತಾರೆ. ಈಗ ಚೈನಾ ಬಿಡುಗಡೆ ಮಾಡಿರ್ತಕ್ಕಂಥದ್ದು 1:25 lakh, ಅಂದ್ರೆ ಇನ್ನೂ ಕ್ಲಾರಿಟಿ ಇರ್ತಕ್ಕಂಥ ಚಿತ್ರವನ್ನ ಬಿಡುಗಡೆ ಮಾಡಿರ್ತಾರೆ. ಅಂದ್ರೆ ಮುಂಚೆ ಏನಿತ್ತೋ ಅದಕ್ಕಿಂತ 50% ಬೆಟರ್ ಇರ್ತಕ್ಕಂಥ ಮೂನ್ ನ ಒಂದು ನಕ್ಷೆಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಚೈನಾ ಹ್ಯಾಸ್ ಸೆಂಟ್ ಸೆವೆರಲ್ ಪ್ರೋಬ್ಸ್ ಟು ಮೂನ್ ಇನ್ ದಿ ಲಾಸ್ಟ್ ಫ್ಯೂ ಡಿಕೇಡ್ಸ್. ಅಂದ್ರೆ ಕಳೆದ ದಶಕಗಳಲ್ಲಿ, ಕೆಲವಾರು ದಶಕಗಳಲ್ಲಿ ಚಂದ್ರ
ಚೀನಾ ಚಂದ್ರನಿಗೆ ಸಂಬಂಧಪಟ್ಟಂತೆ ಅನೇಕ ಶೋಧಕಗಳನ್ನ ಗಳಿಸಿರ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ 2019 ಜನವರಿಯಲ್ಲಿ ಚೈನಾಸ್ ಚಾಂಗಿ 4 ಅಂತ ಕರಿತೀವಿ. ಸೊ ಇದನ್ನ ಇವರು ಚಂದ್ರನಿಗೆ ಕಳಿಸಿರ್ತಾರೆ. ಸೊ ಇಟ್ ಈಸ್ ಮೇಕಿಂಗ್ ಇಟ್ಸ್ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ವಿಚ್ ಇಸ್ ನೆವರ್ ವಿಸಿಬಲ್ ಫಾರ್ ದಿ ಅರ್ತ್. ಅಂದ್ರೆ ಚಂದ್ರನ ಯಾವ ಒಂದು ಭಾಗವನ್ನ ನಾವು ಭೂಮಿಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಆ ಒಂದು ಭಾಗಕ್ಕೆ ಚಾಂಗಿ 4 ಅಂತಕ್ಕಂಥ ಒಂದು ಪ್ರೋಬ್ ಅಥವಾ ಒಂದು ಶೋಧಕವನ್ನ 2019 ಜನವರಿಯಲ್ಲಿ ಚೈನಾ ಲಾಂಚ್ ಮಾಡಿರ್ತಾರೆ. ಅದೇ ಡಿಸೆಂಬರ್ 2020ರಲ್ಲಿ ಚಾಂಗಿ 5. ಸೊ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಚಾಂಗ್ 4 ಬಗ್ಗೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚಾಂಗ್ 5 ಮಿಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಟ್ ಹ್ಯಾಸ್ ರಿಟರ್ನ್ ಟು ಅರ್ತ್ ವಿತ್ ಕಾರ್ಗೋ ಆಫ್ ರಾಕ್ ಅಂಡ್ ಸಾಯಿಲ್. ಅಂದ್ರೆ ಚಂದ್ರನಲ್ಲಿರ್ತಕ್ಕಂಥ ಕಲ್ಲು ಮತ್ತು ಮಣ್ಣನ್ನ ತೆಗೆದುಕೊಂಡು ಚಾಂಗ್ 5 ಅಂತಕ್ಕಂಥದ್ದು 2023ರಲ್ಲಿ ಇದು ಚಂದ್ರನ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ವಾಪಸ್ ತಂದಿರುತ್ತೆ. ಸೊ ಅದಾದ್ಮೇಲೆ 2030ರ ವೇಳೆಗೆ ಚೈನಾ ಪ್ಲಾನ್ಸ್ ಟು ಸೆಂಡ್ ಅ ಕ್ರೂಡ್ ಮಿಷನ್ ಟು ದ ಮೂನ್. ಅಂದ್ರೆ ಚಂದ್ರನ ಮೇಲೆ ಮಾನವನ ಮಿಷನ್ ನ ಕಳಿಸ್ಲಿಕ್ಕೆ ಇದು ಕೂಡ 2030ರ ವೇಳೆಗೆ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರುತ್ತೆ. ಹಾಗಿದ್ರೆ ಮೂನ್ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಸೊ ಅರ್ತ್ಸ್ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್. ಸೊ ಮೂನ್ ಅಂತಕ್ಕಂಥದ್ದು ಭೂಮಿಯ ಒಂದು ಏಕೈಕ ನೈಸರ್ಗಿಕ ಉಪಗ್ರಹ ಆಗಿರುತ್ತೆ. ಇಟ್ ಈಸ್ ಅಬೌಟ್ 1/4 ದಿ ಡಯಾಮೀಟರ್ ಆಫ್ ದಿ ಅರ್ತ್. ಸೊ ಇದು ಭೂಮಿ ಎಷ್ಟು ಡಯಾಮೀಟರ್ ಇರುತ್ತೆ ಅಂದ್ರೆ ಸುತ್ತಳತೆ ಇರುತ್ತೆ. ಸೊ ಅದರ ಕಾಲು ಭಾಗದಷ್ಟು ಇರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಇಟ್ ಈಸ್ ದಿ 5th ಲಾರ್ಜೆಸ್ಟ್ ಸ್ಯಾಟಲೈಟ್ ಇನ್ ದಿ ಸೋಲಾರ್ ಸಿಸ್ಟಮ್. ಅಂದ್ರೆ ನಮ್ಮ ಎಂಟೈರ್ ಸೋಲಾರ್ ಸಿಸ್ಟಮ್ ಏನಿದೆ ಆ ಒಂದು ಸೌರವ್ಯೂಹದಲ್ಲಿ 5ನೇ ಅತಿ ದೊಡ್ಡ ಉಪಗ್ರಹವಾಗಿರುತ್ತೆ. ಅಂಡ್ ಲಾರ್ಜರ್ ದನ್ ಎನಿ ನೋನ್ ಡ್ವಾರ್ಫ್ ಪ್ಲಾನೆಟ್. ಅಂದ್ರೆ ಈ ಕುಬ್ಜ ಗ್ರಹಗಳಿರುತ್ತೆ. ಸೊ ನಮಗೆ ಇದುವರೆಗೂ ತಿಳಿದಿರ್ತಕ್ಕಂಥ ಕುಬ್ಜ ಗ್ರಹಗಳಿಗೆ ಕಂಪೇರ್ ಮಾಡಿದ್ರೆ ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಆಕಾರ ಚಂದ್ರನ ಆಗಿರುತ್ತೆ. ಸೊ ಚಂದ್ರನಲ್ಲಿ ದೇರ್ ಇಸ್ ಅ ಲ್ಯಾಕ್ ಆಫ್ ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಭೂಮಿಯ ಮೇಲೆ ಇರೋ ತರ ಚಂದ್ರನಲ್ಲಿ ಯಾವುದೇ ರೀತಿಯ ವಾತಾವರಣ ಇರೋದಿಲ್ಲ, ಅಲ್ಲಿ ಜಲಗೋಳ ಇರೋದಿಲ್ಲ, ಮತ್ತೆ ಕಾಂತೀಯ ಕ್ಷೇತ್ರವನ್ನು ಕೂಡ ನಾವು ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿರ್ತಕ್ಕಂಥ ಸರ್ಫೇಸ್ ಗ್ರಾವಿಟಿ ಅಥವಾ ಮೇಲ್ಮೈ ಗುರುತ್ವಾಕರ್ಷಣ ಶಕ್ತಿ 1/6 ಆಫ್ ದಿ ಅರ್ತ್. ಅಂದ್ರೆ ಭೂಮಿಯ ಮೇಲೆ ಎಷ್ಟಿರುತ್ತೆ ಅದಕ್ಕಿಂತ 6ನೇ ಒಂದು ಭಾಗದಷ್ಟು ಗ್ರಾವಿಟೇಷನ್ ನಾವು ಮೂನ್ ಮೇಲೆ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆರ್ಬಿಟಿಂಗ್ ಅರ್ತ್ ಅಟ್ ಅನ್ ಆವರೇಜ್ ಡಿಸ್ಟೆನ್ಸ್ ಆಫ್ 3,84,400 ಕಿಲೋಮೀಟರ್ಸ್. ಇದು ಭೂಮಿಯ ಸುತ್ತ ಸರಾಸರಿ 3,84,400 ಕಿಲೋಮೀಟರ್ ದೂರದಲ್ಲಿ ಅದು ಸುತ್ತುತ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮೂನ್ಸ್ ಆರ್ಬಿಟ್ ಅರೌಂಡ್ ಅರ್ತ್ ಆಸ್ ಅ ಪೀರಿಯಡ್ ಆಫ್ 27.3 ಡೇಸ್. ಅಂದ್ರೆ ಈ ಮೂನ್ ಅಂತಕ್ಕಂಥದ್ದು ಭೂಮಿಯ ಸುತ್ತ 27.3 ದಿನಗಳ ಅವಧಿಯಲ್ಲಿ ಸುತ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ ಅಥವಾ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದು ಟೈಡಲಿ ಲಾಕ್ ಟು ಅರ್ತ್ ಅಂತ ಕರಿತೀವಿ. ಅಂದ್ರೆ ಭೂಮಿಯೊಂದಿಗೆ ಇದು ಉಬ್ಬರ ಬೀಳಿತದಿಂದ ಲಾಕ್ ಆಗಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಅಂದ್ರೆ ಭೂಮಿ ಹೇಗ್ ಸುತ್ತುತ್ತಾ ಇರುತ್ತೋ ಸೊ ಅದೇ ಒಂದು ಫೇಸ್, ಅಂದ್ರೆ ಭೂಮಿಯ ಯಾವ ಫೇಸ್ ಇರುತ್ತೋ ಅದೇ ಒಂದು ಫೇಸ್, ಅಂದ್ರೆ ಇದು ಟೈಡಲಿ ಲಾಕ್ ಆಗಿರುತ್ತೆ. ಸೊ ಅದೇನ್ ಸ್ವಲ್ಪ ಕೂಡ ಟ್ವಿಸ್ಟ್ ಆದ್ರೂ ಕೂಡ ಈ ಟೈಡಲ್ ಲಾಕ್ ಏನ್ ಮಾಡುತ್ತಂದ್ರೆ ಸೊ ಅದನ್ನ ಸೇಮ್ ಅಲೈನ್ಮೆಂಟ್ ಗೆ ಚೇಂಜ್ ಮಾಡ್ತಾ ಇರುತ್ತೆ. ಅಂದ್ರೆ ಬೋತ್ ಆರ್ ಕನೆಕ್ಟೆಡ್ ವಿತ್ ಟೈಡಲ್ ಲಾಕ್ ಅಂತ ಕರಿತೀವಿ. ಸೊ ಈ ಒಂದು ಕಾರಣದಿಂದ ನಾವು ಚಂದ್ರನ ಒಂದೇ ಒಂದು ಫೇಸ್ ಅನ್ನ ಯಾವಾಗ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಫೇಸ್ ಏನಿರುತ್ತೆ ಅದರ್ ಸೈಡ್ ಆಫ್ ದಿ ಮೂನ್ ಏನಿರುತ್ತೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದ್ರೆ ಅರ್ತ್ ಅಂಡ್ ಮೂನ್ ಆರ್ ಟೈಡಲಿ ಲಾಕ್ಡ್. ಸೊ ಅದರಿಂದ ಚಂದ್ರನ ಇನ್ನೊಂದು ಪ್ರದೇಶವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಈ ಚೈನಾ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ ರಾದರ್ ದೇ ಹ್ಯಾವ್ ಡನ್ ಈ ಫಾರ್ ಸೈಡ್ ಆಫ್ ದಿ ಮೂನ್ ಏನಿದೆ, ಸೊ ಈ ನಿಯರ್ ಸೈಡ್ ಏನಿದೆ ಇದು ನಾವು ಪ್ರತಿನಿತ್ಯ ನೋಡ್ತಕ್ಕಂಥ ಒಂದು ಚಂದ್ರನ ಒಂದು ಸರ್ಫೇಸ್ ಆಗಿರುತ್ತೆ. ಸೊ ಇದರ ಹಿಂದಿನ ಒಂದು ಸರ್ಫೇಸ್ ಏನಿರುತ್ತೆ ಅದನ್ನ ಫಾರ್ ಸೈಡ್ ಅಂತ ಕರಿತೀವಿ. ಸೊ ಈ ಒಂದು ಫಾರ್ ಸೈಡ್ಗೂ ಕೂಡ ಚೈನಾದಿಂದ ಕೆಲವೊಂದು ಮಿಷನ್ಸ್ ಅನ್ನ ಕೈಗೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್. ಸೊ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜೂನ್ 12ನೇ ತಾರೀಕು ಆಚರಣೆ ಮಾಡ್ತಾರೆ. ಕಾರಣ ಏನು ಅಂದ್ರೆ ಈ ಬಾಲ ಕಾರ್ಮಿಕರ ಒಂದು ಈ ಪದ್ಧತಿ ಏನಿರುತ್ತೆ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ದಿನ ಹೇಗೆ ಸ್ಟಾರ್ಟ್ ಆಯ್ತು ಅದರ ಒಂದು ಹಿಸ್ಟ್ರಿಯನ್ನ ನೋಡೋದಾದ್ರೆ ಇಟ್ ವಾಸ್ ಅಫಿಷಿಯಲಿ ಅಡಾಪ್ಟೆಡ್ ಇನ್ 2002 ಬೈ ದಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ILO ಅಂತ ನಾವೇನ್ ಕರಿತೀವಿ. ಈ ಒಂದು ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್ ಅಥವಾ ಕಾರ್ಮಿಕರ ಸಂಸ್ಥೆ ಏನಿರುತ್ತೆ ಇದನ್ನ 2002 ಜೂನ್ 12ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಆಸ್ ಐ ಟೋಲ್ಡ್ ಯು, ಈ ಒಂದು ಚೈಲ್ಡ್ ಲೇಬರ್ ಏನಿರ್ತಾರೆ ಅವರಿಗೆ ಎಜುಕೇಶನಲ್ ಸಪೋರ್ಟ್, ಮೆಡಿಕಲ್ ಸರ್ವಿಸಸ್, ಈ ರೀತಿಯ ಶೈಕ್ಷಣಿಕ ಮತ್ತು ವೈದ್ಯಕೀಯ ಸಪೋರ್ಟ್ ನ ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಯೂನಿವರ್ಸಲ್ ಸೋಷಿಯಲ್ ಪ್ರೊಟೆಕ್ಷನ್ ಟು ಎಂಡ್ ಚೈಲ್ಡ್ ಲೇಬರ್. ಅಂದ್ರೆ
ಬಾಲ ಕಾರ್ಮಿಕ ಪದ್ಧತಿಯನ್ನ ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಅಂತಕ್ಕಂಥ ಥೀಮ್ ನ ಮೇಲೆ ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಥೀಮ್ ಈಸ್ ಡೆಡಿಕೇಟೆಡ್ ಟು ಕಾಸ್ ಆಫ್ ಅನ್ ಇನ್ಕ್ರೀಸಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಸೋಷಿಯಲ್ ಪ್ರೊಟೆಕ್ಷನ್ ಸಿಸ್ಟಮ್. ಅಂದ್ರೆ ಈ ಸಾಮಾಜಿಕ ಸಂರಕ್ಷಣಾ ವ್ಯವಸ್ಥೆ ಏನಿದೆ, ಸೊ ಅದರಲ್ಲಿ ಈ ಬಾಲ ಕಾರ್ಮಿಕತೆಯನ್ನ ತಡಿಲಿಕ್ಕೆ ಹೂಡಿಕೆ ಮಾಡ್ತಕ್ಕಂಥದ್ರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಥೀಮ್ ನ ಮೇಲೆ ಇದನ್ನ ಆಚರಣೆ ಮಾಡ್ತಾ ಇದೀವಿ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 184. You can just pause the video, go through the questions and give us the answers. So once again, I'll meet you with tomorrow's current affairs. Till then, keep reading, be safe. Thank you very much for watching this.